ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಾತ್ರೆಗಳು ಅಂದ್ರೆ ಕೇವಲ ಮೋಜು ಮಸ್ತಿಗಾಗಿ ಅಲ್ಲ, ಜಾತ್ರೆಯ ನೆಪದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡುವುದು ಮಹತ್ವದ ಸಂಗತಿ. ಅಂತೆಯೇ ಜಾತ್ರೆಯ ನೆಪದಲ್ಲಿ ವ್ಯಸನ ಮುಕ್ತ ಸಮಾಜಕ್ಕಾಗಿ ಇಲ್ಲೊಬ್ರು ಮಠದ ಶ್ರೀಗಳೇ ಬೀದಿಗಿಡಿದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆರೋಗ್ಯ ಶಿಬಿರ, ವಚನ ಸ್ಪರ್ಧೆ, ನೃತ್ಯ, ಚಿತ್ರಕಲಾ ಹಾಗೂ ವೇಷಭೂಷಣದಂತ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಮದ್ಯಪಾನ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡೆ ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ಜಾತ್ರೆಗಳು ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗದೆ ಸಮಾಜದಲ್ಲಿ ಬದಲಾವಣೆ ತರಬೇಕು. ಆ ಹಿನ್ನೆಲೆ ಗದಗದ ತೋಂಟದಾರ್ಯ ಮಠದ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳು ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟ ಇತಿಹಾಸವಿದೆ. ಅದೇ ಹಾದಿಯಲ್ಲಿ ಈಗಿನ ಡಾಕ್ಟರ್ ಸಿದ್ದರಾಮ ಶ್ರೀಗಳು ಸಹ ಹೆಜ್ಜೆ ಹಾಕ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಡಾಕ್ಟರ್ ಸಿದ್ದರಾಮ ಶ್ರೀಗಳು ಹಾಗೂ ಜಾತ್ರಾ ಕಮಿಟಿ ಸದಸ್ಯರ ನೇತೃತ್ವದಲ್ಲಿ ನಗರದಲ್ಲಿ ಬದಲಾವಣೆಯ ಬಯಸಿ ವಿನೂತನ ಪ್ರಯತ್ನಕ್ಕೆ ನಾಂದಿ ಹಾಡಲು ಮುಂದಾಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದ ಪ್ರಮುಖ ಬಡಾವಣೆಗಳಿಗೆ ತೆರಳಿ ವ್ಯಸನದಿಂದ ದೂರವಿದ್ದು ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಸಮಾಜದ ಬಗ್ಗೆ ಕಾಳಜಿ ಹಾಗೂ ಕಳಕಳಿ ಹೊಂದಿದ ಜನತೆ ಶ್ರೀಗಳ ನಡೆಗೆ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ. ಇನ್ನು ಜೋಳಿಗೆ ಹಿಡಿದು ಪಾದಯಾತ್ರೆಗೆ ಚಾಲನೆ ನೀಡಿದ ಶ್ರೀಗಳಿಗೆ ಭಕ್ತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಳಗ್ಗೆ ಶ್ರೀಗಳು ಪಾದಯಾತ್ರೆಗೆ ಆಗಮಿಸುವ ವೇಳೆ ರಸ್ತೆಗಳಲ್ಲಿ ರಂಗೋಲಿ, ಹೂಗಳನ್ನು ಶೃಂಗಾರ ಮಾಡಿ ಬಡಾವಣೆಯ ಜನರು ಸ್ವಾಗತ ಮಾಡಿಕೊಳ್ತಾರೆ. ಬಡಾವಣೆಗೆ ಇನ್ನೇನು ವ್ಯಸನ ಮುಕ್ತ ಜೋಳಿಗೆ ಬರ್ತಾ ಇದ್ದಂತೆ ಜೋಳಿಗೆಯಲ್ಲಿ ಸಾರಾಯಿ ಪ್ಯಾಕೆಟ್, ಸಿಗರೇಟ್, ತಂಬಾಕು, ಗುಡ್ಕಾ ಮುಂತಾದ ವಸ್ತುಗಳನ್ನು ಹಾಕಿ ವ್ಯಸನ ತ್ಯಜಿಸುವುದಾಗಿ ಶ್ರೀಗಳ ಮುಂದೆ ದುಶ್ಚಟಕ್ಕೆ ಬಲಿಯಾದವರು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಸುಖ ಸಂಸಾರ ನಡೆಸುವ ಉದ್ದೇಶದಿಂದ ಶ್ರೀಗಳ ದುಶ್ಚಟಗಳಿಂದ ದೂರ ಮಾಡುವ ಅಭಿಯಾನ ಕಾಯಕ ಯಶಸ್ವಿಯಾಗಿ ಸಾಗ್ತಾ ಇದೆ. ಹಲವಾರು ಸ್ಥಳಗಳಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಕುರಿತು ಒಂದು ನಡಿಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಬಹಳಷ್ಟು ಜನ ಈಗ ಯುವಕರು ಏನಿದ್ದಾರೆ ಬಹಳಷ್ಟು ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಏನಂದರೆ ಕುಡಿತಾ ಇರ್ಬೋದು, ಗುಟ್ಕಾ ಇರಬಹುದು. ಹಾಗೆ ಈಗ ಒಂದು ಪ್ರಚಲಿತವಾಗಿದೆ, ಇದು ನಾವೇನು ಹೇಳ್ತಾ ಇದ್ದೀವಿ, ಸಮೂಹ ಮಾಧ್ಯಮ ಇನ್ಸ್ಟಾಗ್ರಾಮು, ಅದು ಕೂಡ ಒಂದು ವ್ಯಸನ ಅಂತ ಹೇಳಿ ಈಗ ತಾನೇ ತಜ್ಞ ವೈದ್ಯರು ಕೂಡ ಹೇಳಿದರು ಕೂಡ. ಸೊ ಅದರಿಂದ ನೀವೆಲ್ಲ ಹೊರಗೆ ಬರ್ರಿ ಅಂತ ಹೇಳಿ ಹಲವಾರು ಸ್ಥಳಗಳಲ್ಲಿ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಜಾತ್ರಾ ಮಹೋತ್ಸವದ ಕಮಿಟಿಯ ಸದಸ್ಯರು ಹಾಗೂ ಅಧ್ಯಕ್ಷರುಗಳ ಒಂದು ಸಮ್ಮುಖದಲ್ಲಿ ಒಂದು ಜನಜಾಗೃತಿ ಒಂದು ಜಾಥಾ ನಡೆಯಿತು. ಇದು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಹಲವಾರು ಯುವಕರು ಏನು ಮಾಡಿದ್ರು ಅಂದ್ರೆ ಅಜ್ಜರ ಜೋಳಿಗೆ ಒಳಗೆ ತಾವು ಮಾಡ್ತಕ್ಕಂಥ ಚಟ, ಗುಟ್ಕಾ ಇರ್ಬೋದು, ಸಿಗರೇಟ್ ಇರ್ಬೋದು, ಹಾಗೂ ಮದ್ಯ ವ್ಯಸನಿಗಳೇನಾಗಿದ್ರು ಅವರು ಕೂಡ ನಾವು ಇನ್ಮೇಲೆ ಬಿಡ್ತೀವಿ ಅಂತ ಹೇಳಿ ಒಂದು ಶಪಥವನ್ನು ಮಾಡಿದರು. ದುಶ್ಚಟಗಳಿಗೆ ದಾಸರಾಗಿರೋ ವ್ಯಸನಿಯಿಂದ ತನ್ನದಷ್ಟೇ ಅಲ್ಲದೆ ಇತರರ ಬದುಕು ಹಾಳಾಗೋದ್ರ ಜೊತೆಗೆ ಆರೋಗ್ಯ, ಹಣ ಹಾಗೂ ಪರಿವಾರ ಸಹ ಹಾಳಾಗತ್ತೆ ಅಂತ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀಗಳು ಜನರಿಗೆ ಮನದಟ್ಟು ಮಾಡ್ತಾ ಇದ್ದಾರೆ. ಇವತ್ತು ಜನಜಾಗೃತಿ ಪಾದಯಾತ್ರೆಯ ಮೂಲ ಉದ್ದೇಶ ನಮ್ಮ ಜನ ವ್ಯಸನ ಮುಕ್ತಿಯಿಂದ ಇರಬೇಕು, ಬದುಕಬೇಕು. ಯಾಕಂದರೆ ವ್ಯಸನಗಳು ನಮ್ಮ ಜನರ ಬದುಕನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಾವೆ. ವ್ಯಸನಗಳಿಂದ ಆರೋಗ್ಯ ಹಾಳಾಗ್ತದೆ, ಹಣ ಹಾಳಾಗ್ತದೆ ಮತ್ತು ನಮ್ಮ ಪರಿವಾರ ಹಾಳಾಗ್ತದೆ. ಆ ಒಂದು ಕಾರಣಕ್ಕಾಗಿ ವ್ಯಸನಗಳು ಯಾರಲ್ಲಿ ಇರಬಾರ್ದು, ಅದರಲ್ಲಿ ಒಂದು ರೀತಿಯ ವ್ಯಸನದಿಂದ ಆಗುವಂಥ ಹಾನಿಯನ್ನು ತಪ್ಪಿಸೋದಕ್ಕಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಅದು ನಡೀಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷರಾಗಿರುವಂಥ ವಿನಾಯಕ್ ಮಾನ್ವಿಯವರು ತಮ್ಮ ಎಲ್ಲ ಪದಾಧಿಕಾರಿಗಳನ್ನು ಕಟ್ಟಿಕೊಂಡು ಬಡಾವಣೆಯಲ್ಲಿ ಇಂಥ ಒಂದು ಜನಜಾಗೃತಿ ಪಾದಯಾತ್ರೆ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡೋಣ ಅಂಥೇಳಿ ಈ ಬಡಾವಣೆಯ ಎಲ್ಲ ಹಿರಿಯರನ್ನು ಸಂಪರ್ಕ ಮಾಡಿ ಮತ್ತು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಈ ಜನಜಾಗೃತಿ ಪಾದಯಾತ್ರೆ ಯಶಸ್ವಿಯಾಗುವುದಕ್ಕೆ ಕಾರಣೀಭೂತರಾಗಿದ್ದಾರೆ.
ಮಾದಕ ವ್ಯಸನದಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಿ ಜೀವ ಹಾಗೂ ಜೀವನವನ್ನೇ ಕಳೆದುಕೊಳ್ಳುವ ಸ್ಥಿತಿ ಬಂದೊದಗತ್ತೆ ಅಂತ ಶ್ರೀಗಳು ಮನಪರಿವರ್ತನೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರು ವ್ಯಸನದಿಂದ ಮುಕ್ತಿ ಹೊಂದಿ ಸ್ವಚ್ಛ ಹಾಗೂ ಸುಂದರ ಬದುಕು ಕಟ್ಟಿಕೊಳ್ಳಲಿ ಎಂಬ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಜಾತ್ರೆಗಳು ಕೇವಲ ಆಡಂಬರಕ್ಕೆ ಸೀಮಿತವಾಗದೆ ಜನರ ಬದುಕಿನಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಆಚರಿಸಬೇಕು ಅನ್ನೋ ಉದ್ದೇಶದಿಂದ ವ್ಯಸನ ಮುಕ್ತ ಪಾದಯಾತ್ರೆ ಕೈಗೊಳ್ಳಲಾಗಿದೆ ಅಂತಾರೆ ಶ್ರೀಗಳು. ಅದರ ಜೊತೆಗೆ ಇವತ್ತು ನಮಗೆಲ್ಲ ಗೊತ್ತು, ತಂಬಾಕು ತಿನ್ನೋದ್ರಿಂದ ಮನುಷ್ಯನಿಗೆ ಕ್ಯಾನ್ಸರ್ದಂಥ ಮಾರಕ ರೋಗಗಳು ಬರ್ತಾವೆ. ಧೂಮಪಾನ ಮಾಡೋದ್ರಿಂದ ಮಾರಕ ರೋಗಗಳು ಬರ್ತಾವೆ. ಮದ್ಯಪಾನ ಮಾಡೋದ್ರಿಂದ ಮನುಷ್ಯನ ಆರೋಗ್ಯ ಹಾಳಾಗ್ತದೆ. ಅವನು ಅನೇಕ ರೀತಿಯ ರೋಗಗಳಿಗೆ ತುತ್ತಾಗ್ತಾನೆ ಅನ್ನೋದನ್ನು ನಾವೆಲ್ಲ ಗಮನಿಸಿದ್ದೀವಿ. ಯಾಕಂದರೆ ಮದ್ಯಪಾನ ಅನ್ನುವಂಥದ್ದು ಭಾಳ ಕೆಟ್ಟದಾಗಿರುವಂಥ ದುರ್ವ್ಯಸನ. ಒಮ್ಮೆ ಅದು ಒಬ್ಬ ವ್ಯಕ್ತಿಗೆ ಅಂಟುಕೊಂಡು ಬಿಟ್ಟರೆ ಅದರಿಂದ ವ್ಯಕ್ತಿ ಮುಕ್ತನಾಗೋದೇ ಬಹಳ ಕಷ್ಟ. ಅಂಥದ್ದು ಈ ಮದ್ಯಪಾನ ವ್ಯಸನ. ಅಂಥ ಒಂದು ಮದ್ಯಪಾನ ವ್ಯಸನದಿಂದ ಊರಲ್ಲಿರುವಂಥ ಬಡಾವಣೆಯಲ್ಲಿರುವಂಥ ಹಿರಿಯರು ಆ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನು ಒಂದು ವ್ಯಸನದಿಂದ ಮುಕ್ತರನ್ನಾಗಿಸುವಂಥ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಪರಿವಾರಗಳೇ ಹಾಳಾಗುವಂಥ ಸಂದರ್ಭ ಹೆಚ್ಚು. ನಮ್ಮ ಸರ್ವಜ್ಞ ಹೇಳ್ತಾ, ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡೆಗೆ ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಸಮಾಜಮುಖಿ ಕಾರ್ಯಕ್ಕೆ ಕೇವಲ ವ್ಯಸನ ಮುಕ್ತ ಪಾದಯಾತ್ರೆ ಅಲ್ಲದೆ ಹಲವಾರು ಸಾಮಾಜಿಕ ಹಾಗೂ ಜನಪರ ಕಾರ್ಯ ಕೈಗೊಳ್ಳಲಾಗಿದೆ. ಪುರುಷರ ಕಬಡ್ಡಿ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಅದೆಷ್ಟೋ ಬಡವರು ಹಾಗೂ ಮಧ್ಯಮ ವರ್ಗದ ಜನತೆ ಭಾಗವಹಿಸಿದ್ರು. ಅನಾರೋಗ್ಯದಿಂದ ಬಳಲ್ತಾ ಇದ್ದವರು ವೈದ್ಯರ ಜೊತೆ ಸಮಾಲೋಚಿಸಿ ಸಲಹೆ ಪಡೆದುಕೊಂಡಿದ್ದಾರೆ. ಇನ್ನು ಅದೆಷ್ಟೋ ಜನ ಸ್ವಇಚ್ಛೆಯಿಂದ ರಕ್ತದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಹನ್ನೆರಡನೇ ಶತಮಾನದ ಬಸವಾದಿ ಶರಣರಿಂದ ನಡೆದ ವಚನ ಚಳುವಳಿ, ಸಾಮಾಜಿಕ ಪರಿವರ್ತನೆ ಚಳುವಳಿ ಹೀಗೆ ಇಂದಿಗೂ ಸಹ ತೋಂಟದಾರ್ಯ ಮಠ ಎಲ್ಲರಿಗೂ ಸಮಾನತೆಯ ಮಹತ್ವ ಸಾರ್ತಾ ಇದೆ. ಹಾಗಾಗಿ ಈ ಬಾರಿ ಜಾತ್ರೆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೂ ಸಹ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ವಚನ ಕಂಠಪಾಠ, ವಚನ ನೃತ್ಯ, ಚಿತ್ರಕಲಾ, ಮಹಿಳೆಯರಿಂದ ವಚನ ಸಾಹಿತ್ಯದ ಪುಸ್ತಕ ಪರಿಚಯ ಹೀಗೆ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಆಧುನಿಕ ಜೀವನ ಶೈಲಿಯಲ್ಲಿ ಮರೆತು ಹೋದ ಖಾದ್ಯಗಳ ಅಡುಗೆ ಸ್ಪರ್ಧೆ ಹಾಗೂ ಸಿರಿಧಾನ್ಯಗಳ ಅಡುಗೆ ಸ್ಪರ್ಧೆ ಏರ್ಪಡಿಸಿ ಮಹಿಳೆಯರಿಗೂ ಸಹ ಮುಕ್ತ ಅವಕಾಶ ಕಲ್ಪಿಸಲಾಗಿತ್ತು. ಬಹುಶಃ ಇಡೀ ಕರ್ನಾಟಕದಲ್ಲಿ ವಿಶೇಷವಾದ ಜಾತ್ರೆ ಅದು ಯಾವುದಂದರೆ ನಮ್ಮ ಗದುಗಿನ ತೋಂಟದಾರ್ಯ ಮಠದ ಜಾತ್ರೆ ಅಂತ ನಾವು ಕರಿತೀವಿ. ಇದು ಕನ್ನಡದ ನುಡಿತೇರನ್ನು ಎಳೆಯುವಂಥ ಜಾತ್ರೆ. ಜೊತೆಗೆ ಪುಸ್ತಕ ಜಗದ್ಗುರುಗಳು ಎಂದೇ ಖ್ಯಾತಿಯನ್ನು ಪಡೆದಿರುವಂಥ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳ ಒಂದು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನೆನಪಿಸಿಕೊಂಡಾಗ ಇಲ್ಲಿ ಮಹಿಳೆಯರಿಗಾಗಿ, ಶಾಲಾ ಕಾಲೇಜು ಮಕ್ಕಳಿಗಾಗಿ, ರೈತರ ಪರವಾಗಿ, ಪರಿಸರ ಪರವಾಗಿ, ಸಮಾಜಮುಖಿಯಾಗಿ ಎಲ್ಲ ಆಯಾಮಗಳಲ್ಲಿ ಇರುವಂಥ ಒಂದು ವಿಶೇಷವಾದಂಥ ಜಾತ್ರೆ ಅದು ನಮ್ಮ ಗದುಗಿನ ತೋಂಟದಾರ್ಯ ಮಠದ ಜಾತ್ರೆ. ಬಹುಶಃ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಮತ್ತು ಮಹಿಳೆಯರಿಗಾಗಿ ವಿಶೇಷ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀವಿ. ಬಹುಶಃ ಜಾತ್ರೆ ಅಂದರೆ ಅದು ಕೇವಲ ತೇರನ್ನು ಎಳೆಯೋದು, ಉತ್ತತ್ತೆಯನ್ನು ಹಾಕೋದು, ಮನೋರಂಜನೆ, ಇದು ಸಾಮಾನ್ಯ ಜಾತ್ರೆ. ಆದರೆ ಈ ಜಾತ್ರೆ ಒಂದು ಶರಣರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಡೆಯುವಂಥ ಒಂದು ಜಾತ್ರೆ ನಮ್ಮ ಗದುಗಿನ ತೋಂಟದಾರ್ಯ ಮಠದ ಜಾತ್ರೆ. ಶಾಲಾ ಕಾಲೇಜು ಮಕ್ಕಳಿಗೆ ವಿಶೇಷವಾಗಿ ವಚನ ಕಂಠಪಾಠ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಅಲ್ಲಿ 3 ವರ್ಷದಿಂದ 18 ವರ್ಷ ವಯೋಮಾನದ ಮಕ್ಕಳಿಗೆ ಹಲವಾರು ಶಿವಶರಣರ ವಚನಗಳನ್ನು, ಅಲ್ಲಿ ಮೌಲ್ಯಗಳನ್ನು ಕೊಡುವಂಥ ಪ್ರಯತ್ನ. ಜೊತೆಗೆ ವಿಶೇಷವಾಗಿ ವಚನಕಾರ್ತಿಯರ ವೇಷಭೂಷಣ ಸ್ಪರ್ಧೆ ಅನ್ನುವಂಥದ್ದು, ವಚನ ಗಾಯನ ಸ್ಪರ್ಧೆ ಅನ್ನುವಂಥದ್ದು, ಆಮೇಲೆ ನಮ್ಮೂರ ಜಾತ್ರೆ ಅನ್ನುವಂಥದ್ದು ಇವತ್ತು ಮರೆತು ಹೋಗ್ತಾ ಇರುವಂಥ ಹಬ್ಬ ಹರಿದಿನ ಒಂದು ಸಂಪ್ರದಾಯದಲ್ಲಿ ಈ ವೈಚಾರಿಕತೆಯಲ್ಲಿ ಇರುವಂಥ ಒಂದು ನಮ್ಮೂರ ಜಾತ್ರೆ ಅನ್ನುವ ಪರಿಕಲ್ಪನೆಯಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಕೋಮು ಸೌಹಾರ್ದತೆ ಹಾಗೂ ವೈಚಾರಿಕತೆಗೆ ಹೆಸರಾದ ಗದಗದ ತೋಂಟದಾರ್ಯ ಮಠವು ಇಂದಿನ ಆಧುನಿಕ ಯುಗದಲ್ಲಿ ಮಠಗಳು ಕೇವಲ ದೈವ ಭಕ್ತಿ ಕೇಂದ್ರಗಳಾಗಬಾರದು, ಜಾತ್ರೆಗಳು ಮೂಢನಂಬಿಕೆಗಳ ಪ್ರತೀಕವಾಗಬಾರದು. ಹೀಗಾಗಿ ಗದಗದ ತೋಂಟದಾರ್ಯ ಮಠ ಜಾತ್ರೆಯ ನೆಪದಲ್ಲಿ ಬಸವಾದಿ ಶರಣರ, ಸಂತರ ಮಹಾ ಸಂದೇಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ಹೊರಟಿದೆ. ಜಾತ್ರೆಗಳು ಮನರಂಜನೆಗಾಗಿ ಅಲ್ಲ, ಜಾತ್ರೆಯಲ್ಲಿ ಎಲ್ಲ ವರ್ಗದ ಜನತೆ ಪಾಲ್ಗೊಂಡು ಭಾವೈಕ್ಯತೆ ಬೆಳೆಸುವ ಕಾರ್ಯವಾಗಬೇಕು ಅನ್ನೋ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳ ನುಡಿ ಜೀವಂತವಾಗಿಸುತ್ತಿರುವ ಸಿದ್ದರಾಮ ಶ್ರೀಗಳು ಹಾಗೂ ಜಾತ್ರಾ ಕಮಿಟಿ ಸದಸ್ಯರ ಕಾರ್ಯ ಮೆಚ್ಚಲೇಬೇಕು. ಕ್ಯಾಮರಾಮನ್ ವಿಜಯ್ ಕಾಗನೂರು ಮಠ್ ಜೊತೆ ಫಾರೂಕ್ ಮಕಂದಾರ್, ಜಿ ಕನ್ನಡ ನ್ಯೂಸ್, ಗದಗ.